ಮಾಟ ಮಂತ್ರ ಎಲ್ಲ ಕಲ್ತಿರೋ ಹುಡುಗಿ. ಅವಳು ಹೇಳ್ದಾಗ ಕೇಳಿದ್ರೆ ಒಳ್ಳೇದೇ ಆಗತ್ತೆ, ಇಲ್ಲ ಅಂದ್ರೆ ಶಾಪ ಹಾಕ್ಬಿಡ್ತಾಳೆ. ಐಸಿ ಅಂದ್ರೆ ಸುಮನ ಮತ್ತೆ ಆಸ್ತಿ ಕೇಳ್ಬೇಕಿತ್ತಲ್ಲ. ಅವಳು ಕೇಳ್ದೇ ಇರೋ ಹಾಗೆ ಕಂಡೀಷನ್ಸ್ ಹಾಕಿದ್ದಾರೆ ಮಾಮ್. ಏನದು? ಸಾಕ್ಸ್ ಇಲ್ದಾಗೆ ಉಲುಚಿ ಮಗು ಹಾಗೇನೆ ಹಗಲು ರಾತ್ರಿ ಕಾಣಿಸ್ಕೊಂಡ್ರೆ ಅವಾಗ ಅವಳಿಗೆ ಆಸ್ತಿ ಕೊಡ್ತಾರಂತೆ. ಅದು ಕಷ್ಟ. ನೀವ್ ಹೇಗೆ ಹೇಳ್ತೀರ ಮಾಮ್ ಕಷ್ಟ ಅಂತ? ಉಲೂಚಿ ಪಾದಗಳಿಗೆ ಸಾಕ್ಸ್ ಹಾಕ್ಸಿದ್ದು ನಾನೇ ಅದಕ್ಕೆ. ಅಯ್ಯೋ ದೇವ್ರೆ, ಯಾಕೆ ಅಂತ? ಅಂದ್ರೆ ಈ ಎಲ್ಲ ಬದಲಾವಣೆ ಹಿಂದೆ ನಿಮ್ ಕೈವಾಡ ಇದೆಯಾ? ಇದೆ ವಲ್ಲಭ, ಈ ಹಸ್ತಾನೇ ಇದೆ. ಅಂದ್ರೆ ಮಾಮ್, ಇದು ಗ್ಲೌಸ್ ಅಂತ ನನ್ಗೆ ಅನಿಸ್ತಾನೆ ಇಲ್ಲ. ನೀವಿದನ್ನ ಮ್ಯಾಜಿಕ್ ಮಾಡೋದಕ್ಕೆ ಹಾಕೊಂಡಿದ್ದೀರಾ ಅನ್ಸುತ್ತೆ ಅಲ್ವಾ? ಹೋಗ್ತಾ ಹೋಗ್ತಾ ಎಲ್ಲ ವಿಷಯನೂ ನಿನಗ್ ಗೊತ್ತಾಗತ್ತೆ ವಲ್ಲಭ. ಯಾವ್ದೇನೇ ಆದ್ರೂ ಆ ಮಾಯವೇ ಹುಡುಗಿ ತಂಟೆಗೆ ಮಾತ್ರ ಹೋಗ್ಬಾರ್ದು ಮಾಮ್. ಇವತ್ತು ಬೆರಳು ಕಟ್ಟಾಯ್ತು ಓಕೆ, ತಲೆ ಕೊಟ್ರೆ ರುಂಡ ಮಾತ್ರ ಉಳಿಯುತ್ತೆ ಅಂತ ಅನ್ಸುತ್ತೆ. ಅವಳ ಶಕ್ತಿನ ಮೀರ್ಸೋ ಶಕ್ತಿ ನನಗ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಯೋಚಿಸ್ಬೇಕು. ಅದಕ್ಕೆ ಯಾಕೆ ಇಲ್ಲಿದ್ದೀರಾ ನೀವು? ಯಾಕೆ ವಿಶಾಲ್, ನನ್ಗಿಲ್ ಕೂತ್ಕೊಳ್ಳೋ ಹಕ್ಕು ಅರ್ಹತೆ ಇಲ್ಲ ಅಂತೀಯಾ? ನಾನ್ ಹೇಳಲ್ಲ. ನಿನ್ ಹೆಂಡತಿ ಕೈಯಲ್ಲಿ ಹೇಳಿಸ್ತೀಯಾ? ಅಯ್ಯೋ ಅಕ್ಕ, ಯಜಮಾನ್ರು ಹೇಳ್ತಿರೋದೇನಂದ್ರೆ ಅಲ್ಲಿ ಭಾವನ್ ಬೆರಳು ಕಟ್ಟಾಗಿ ನೋವಲ್ಲಿ ಒದ್ದಾಡ್ತಿದ್ರೆ ಫಸ್ಟ್ ಏಡ್ ಮಾಡೋದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ಯಾ ಅಂತ. ಮದ್ವೆ ಮಾಡ್ಕೊಂಡು 8 ವರ್ಷದಿಂದ ಸಹಾಯ ಸೇವೆ ಮಾಡ್ತಾನೇ ಇದ್ದೀನಿ ನೈನಿ. ಈಗ ಅರ್ಜೆಂಟಾಗಿ ಹೋಗಿ ಮಾಡೋ ಅಂಥದ್ದು ಏನೂ ಇಲ್ಲ. ಅಷ್ಟಕ್ಕೂ ಪೆಟ್ಟಾಗಿರೋದು ಬೆರಳಿಗೆ ತಾನೆ. ಕಾಮ್ ಡೌನ್. ಕೈ ಕಟ್ಟಾದ್ರೆ ಏನಾದ್ರೂ ತಗೋಬೇಕು ಅಂತಂದ್ರು ಕಷ್ಟ ಆಗುತ್ತಲ್ವಾ? ಸಿ ಮಿಸ್ಟರ್ ವಿಶಾಲ್, ನನ್ ಗಂಡಂಗೆ 2 ಕೈ ಇದ್ರೂ ಕೂಡ ಅವ್ರು ಅದನ್ನ ಯೂಸ್ ಮಾಡಲ್ಲ. ನನ್ ಪ್ರಕಾರ ನಮ್ ಮದುವೆ ದಿನ ಮಾತ್ರ ಅವ್ರ ಕಿರು ಬೆರಳನ್ನ ನನ್ ಕಿರು ಬೆರಳ ಜೊತೆ ಲಾಕ್ ಮಾಡೋದಕ್ ಮಾತ್ರ ಯೂಸ್ ಮಾಡಿದ್ರು ಅಂತ ಅನ್ಸುತ್ತೆ. ನಿನಗಿಷ್ಟ ಆಗದೆ ಹೊರತು ಯಾವ ಕೆಲ್ಸನೂ ಮಾಡಲ್ಲ ಅಂತ ಅರ್ಥ ಆಯ್ತಕ್ಕ. ಹೋಗ್ಲಿ ಬಿಡು. ಅದ್ಗೆ ಆಗ್ಲೇ ಯಾವ್ದ್ರ ಬಗ್ಗೆನೋ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ರಿ. ಹಾ, ಮುಖ್ಯವಾದ ವಿಷಯ ಮರ್ತೋಗಿ ಕೆಲ್ಸಕ್ ಬಾರ್ದೇ ಇರೋ ಗಂಡನ್ ಬಗ್ಗೆ ಮಾತಾಡ್ತಿದ್ದೆ. ಹಾ, ವಿಶಾಲಾಕ್ಷಿ ಹಾವಿನ ಮರಿಗೆ ಸಾಕ್ಸ್ ಹಾಕಿದ್ದಕ್ಕೆ ಅದು ಮತ್ತೆ ಮಗು ಆಗೋಯ್ತಲ್ವಾ? ನಾವ್ ಅನ್ಕೊಂಡ್ ಹಾಗೆ ಅತ್ತೆ ಕೈಯಲ್ಲಿರೋ ಗ್ಲೌಸ್ ತೆಗೆದ್ರೆ ಏನಾಗ್ಬೋದು? ತೆಗೆದ್ಬಿಟ್ ಮತ್ತೆ ಹಾಕಿದ್ರೆ ಮತ್ತೆ ನಾರ್ಮಲ್ ಆಗ್ತಾರಾ? ಹಾಗೆ ಮಾಡ್ಬೇಕಾ? ಮಜವಾಗಿರತ್ನೇನಿ. ನಮಗ್ ಬೇಕಾದ್ರೆ ತಮಾಷೆ ಅಂತ ಅನ್ನಿಸ್ಬಹುದು, ಬಟ್ ಮಾಮ್ ಅದನ್ನ ಯಾವುದೇ ಕಾರಣಕ್ಕೂ ಜಾರಿಗೆ ತರೋದಕ್ಕೆ ಅವಕಾಶನೇ ಕೊಡೋದಿಲ್ಲ ಅಂತ ಅನ್ಸತ್ತೆ. ಹೌದು ಯಜಮಾನ್ರೆ, ಅದು ಸಾಲದು ಅಂತ ಕೈಲಿರೋ ಗ್ಲೌಸ್ನ ತೆಗೆದು ಮತ್ತೆ ಅದನ್ನ ಹಾಕೋದು ಮುಖ್ಯ ಅಲ್ಲ. ತೆಗೆದ್ಮೇಲೆ ಆ ಕೈಯಲ್ಲಿ ಏನಿದೆ, ಯಾಕೆ ಮುಚ್ಚಿಟ್ಕೊಂಡು ಯಾಕೆ ನಮ್ಮ ಹತ್ರ ಚಿಕ್ಕ ಗಾಯ ಅಂತ ನಾಟಕ ಆಡಿದ್ರು ಅಂತ ನಾವು ತಿಳ್ಕೋಬೇಕು ಮೊದಲು. ಬೆಳಗ್ಗೆ ಎಲ್ಲಿ ಹೋಗಿದ್ರು ಅಂತ ಗೊತ್ತಿಲ್ಲ, ಇವಾಗ ಎಲ್ಲಿಂದ ಬಂದ್ರು ಅಂತಾನೂ ಕ್ಲೂ ಇಲ್ಲ. ಯಾರಿಗೂ ಹೇಳಿಲ್ವಾ? ಸ್ವಂತ ಮಗ ಅಂದ್ರೆ ನನ್ ಗಂಡನ್ ಕೂಡ ಹೇಳ್ದೇನೆ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ಏನ್ ಅನ್ಕೋಬೇಕು? ನನ್ನ ಡೌಟ್ ಏನಂದ್ರೆ ಅತ್ತೆ ಹೀಗೆ ಬದಲಾಗಿರೋದ್ರ ಹಿಂದೆ ಯಾರೋ ಇದ್ದಾರೆ. ಅಖಂಡ ಸ್ವಾಮಿಯವರ? ಅವರಲ್ಲ ಅನ್ಸುತ್ತೆ. ಸಾಧುಗಳ ಹತ್ರ ಏನಿರತ್ತೆ? ತಿಲ್ಲು ಆಂಟಿ ಹತ್ರ 300 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಹೇಳ್ತಿದಾರಲ್ವಾ? ಇನ್ಯಾರಿಗಾದ್ರೂ ಮಾಮ್ ಬೇನಾಮಿಯಾಗಿ ಇದಾರೆ ಅಂತ ಅನ್ಕೋಬೋದಾ? ಆ ಥರ ಎಲ್ಲ ಮಾಡೋ ಅಂಥವ್ರಲ್ಲ ಅತ್ತೆ, ಇನ್ನೇನೋ ಆಗಿದೆ. ನಾಳೆ ನಾವು ಅವ್ರ ಕೈಗೆ ಹಾಕೊಂಡಿರೋ ಗ್ಲೌಸನ್ನ ಬಿಚ್ಚೋದೆ ನಮ್ ಟಾರ್ಗೆಟ್, ಓಕೆನಾ? ಮಾಮ್, ಈ ಫೈಲ್ನ ಕೂಡ ಕೊಡು ಅಂದ್ರು. ವಲ್ಲಭ,
ಮೊದ್ಲಿದನ್ನ ನೋಡಕ್ ಬಿಡು. ಸರಿ ಮಾಮ್. ನೀವು ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಲೇ ಇಲ್ವಲ್ಲ ಅತ್ತಿಗೆ? 2 ದಿನದಲ್ಲಿ ಪೂರ್ತಿ ವಿವರ ಗೊತ್ತಾಗತ್ತೆ. ಏನಾದ್ರೂ ಹೆಲ್ಪ್ ಬೇಕಿದ್ರೆ ಹೇಳಕ್ಕ, ಮಾಡ್ಕೊಡ್ತೀನಿ. ಲೆಕ್ಕ ಹಾಕ್ಬೇಕು. ನಿಮ್ ಹತ್ರ ಇರೋ ಸೀರೆನ ಕೌಂಟ್ ಮಾಡಕ್ ಹೇಳ್ತಿದ್ದೀರಾ? ಸುಮನ ಹಾಗ್ಯಾಕಂತ್ಯ? ನನ್ ಗಂಡನ್ ಬಗ್ಗೆ ಕೇವಲವಾಗಿ ಮಾತಾಡ್ಬೇಡ್ವೆ ಸುಮ್ಮಿ. ಇವ್ರಿಲ್ಲಿ ಫ್ರೀ ಆಗಿರ್ಬೋದು, ಲಂಡನ್ ಅಲ್ಲಿ ಬ್ಯುಸಿ ಆಗಿದ್ರು. ಈಗ ಆರಾಮ ಕುತ್ಕೊಂಡ್ ತಿಂತದಾರಲ್ಲ. ನಿಂತ್ಕೊಂಡ್ ತಿಂತಾರೆ, ನಿನಗ್ಯಾಕೆ? ಅತ್ತೆ ಸುಮ್ಮನೆ ತಮಾಷೆಗೆ ಹೇಳಿದ್ಲಷ್ಟೇ, ಬಿಟ್ಟಾಕಿ. ಪಾವನ ಮೂರ್ತಿಗೆ ಖಂಡಿತವಾಗ್ಲೂ ಒಂದ್ ಕೆಲ್ಸ ಕೊಡ್ತೀನಿ. ಡೈಲಿ ನನಗ್ ಬರೋ ಆದಾಯ ಕ್ಯಾಶ್ ರೂಪದಲ್ಲಿ ಇರುತ್ತೆ. ಆ ದುಡ್ಡನ್ನ ಲೆಕ್ಕ ಹಾಕ್ಬೇಕು. ಅದನ್ನ ಅಕೌಂಟ್ಗೆ ಹಾಕ್ದೆ ಡೈರೆಕ್ಟ್ ಆಗಿ ಏನಾದ್ರು ಬಳಸ್ಕೊಂಡ್ರೆ ಇನ್ಕಮ್ ಟ್ಯಾಕ್ಸ್ನವರು ಎನ್ಕ್ವೈರ್ ಮಾಡ್ತಾರೆ ಅತ್ತೆ. ನಮ್ಮ ಮೊಹಮ್ನ ಯಾರು ಟಚ್ ಮಾಡಕ್ಕಾಗತ್ತೆ? ಹಾ, ಮುಟ್ಟಕ್ ಬಿಟ್ರೆ ತಾನೆ ನಿಮ್ಮಮ್ಮ ಕರ್ಗ್ ಹೋಗೋ ತರ ಸುಮ್ನೆ ದೂರ ಹೋಗ್ತಿರ್ತಾರವ್ರು. ಆರತಿ ತಗೊಳ್ಳಿ ಆಂಟಿ. ಬೆಳಗ್ಗೆನೆ ಯಾಕೆ ಪೂಜೆ ಮಾಡ್ದೆ? ಆ ದುಷ್ಟ ಶಕ್ತಿಗಳೇನಾದ್ರೂ ಮನೇಲಿ ಸೇರ್ಕೊಂಡಿದ್ರೆ ಹೋಗ್ಲಿ ಅಂತ ಸುಮ್ಮನೆ ಆರತಿ ತಗೋ. ಅತೀತ ಶಕ್ತಿ ಬಂದಿದೆ ಅಂತ ನಿನ್ಗೆ ಅನುಮಾನ ಇದೆಯಾಕ? ಅತ್ತೆ ಬಂದಿದಾರಲ್ವಾ? ಹೇಯ್, ಆ, ಬೇರೆ ಏನು ಅನ್ಕೋಬಿಡಿ ಅತ್ತೆ. ಸಡನ್ ಆಗಿ ನಿಮ್ಗೆ ದುಡ್ಡು, ಅಧಿಕಾರ, ಕೊಬ್ಬು ಬಂದಿರೋದಕ್ಕೆ ಅದೇನಾದ್ರೂ ಅಕ್ರಮವಾಗಿ ಬಂದಿರ್ಬೋದೇನೋ ಅಂತ ಹಾಗೆ ಹೇಳ್ದೆ. ಆರತಿ ತಗೊಳ್ಳಿ. ಬೇಕಾಗಿಲ್ಲ. ಪ್ರಸಾದ ಕೊಡ್ತಿಲ್ಲ ನಾನು, ನಿಮಗ್ ಶುಗರ್ ಇದೆ ಬೇಡ ಅಂತ ಹೇಳೋದಕ್ಕೆ. ಅತ್ತೆಗೆ BP ಇದೆ ಹೊರತು ಶುಗರ್ ಇಲ್ವಲ್ಲ? 10 ದಿವಸ ಪಿಕ್ನಿಕ್ಕಿಗೆ ಹೋದಾಗ ಹೋಗ್ ಬಂದ್ರು ಅಲ್ವಾ, ಅಟ್ಯಾಕ್ ಆಗಿರ್ಬೋದೋ ಏನೋ. ಅದಕ್ಕೆ ಹಾಗನ್ಬೇಡಿ, ಅಷ್ಟು ದೇವತೆಗಳಿರ್ತಾರೆ. ಇಟ್ಸ್ ಆಲ್ ರೈಟ್. ಅತ್ತೆ ಆರತಿ ತಗೊಂಡ್ರೆ ಏನಾಗುತ್ತೆ? ನಾನ್ ತಗೋತೀನಿ ಅಂತ ಹೇಳದ್ನಾ? ಅತ್ತಿಗೆ ಪೂಜೆ ಮಾಡಿ ಆರತಿ ಕೊಡ್ತಾ ಇದ್ದಾಳೆ, ಅದನ್ನ ತಗೊಂಡ್ರೆ ಒಳ್ಳೇದು. ಮಾಮ್ ಸ್ನಾನ ಮಾಡಿಲ್ವೇನೋ? ಇಡಿಯಟ್. ಅಕ್ಕ ಫ್ರೆಶ್ ಆಗಿ ಹೂವಿನ ತರ ಕಾಣಿಸ್ತಾ ಇದ್ರೆ ಸ್ನಾನ ಮಾಡಿಲ್ಲ ಅಂತ ಹೇಳ್ತಿದ್ಯಲ್ಲ ನೀನು. ಅತ್ತೆ ಆರತಿ ತಗೊಳ್ಳಿ, ಇಲ್ಲ ಅಂದ್ರೆ ಹಾಸಿನಿ ಅಕ್ಕ ಹಟ್ಟಕ್ಕೆ ಬಿದ್ದು ನಿಮಗೆ ಹಿಂಸೆ ಕೊಡ್ತಾಳೆ. ತಗೊಳ್ಳಿ. ಸರಿ. ಎಡ್ಗೈಲ್ ಆರತಿ ತಗೋಬಾರ್ದತ್ತೆ. ಹೇಗ್ ತಗೊಂಡ್ರು ಏನಾಗುತ್ತೆ? ಮಾಮ್ ರೈಟ್ ಹ್ಯಾಂಡ್ ಗ್ಲೌಸ್ ಇರೋದ್ರಿಂದ ಹಾಗೆ ಮಾಡಿರ್ಬೇಕು. ಆ ಕೈಯಲ್ಲೇ ಆರತಿ ತಗೋಬಹುದು ಯಜಮಾನ್ರೆ, ಗ್ಲೌಸ್ ಏನ್ ತೆಗಿಬೇಕಾಗಿಲ್ಲ ಅಲ್ವಾ? ತೆಗಿ ಅಂದ್ರು ಅಕ್ಕ ತೆಗಿಯಲ್ಲಮ್ಮ. ಈ ಕೈ ಎತ್ತಿ ಆರತಿ ತಗೊಳ್ಳಿ ಅತ್ತೆ. ಮಾಮ್ ಏನಾಯ್ತು? ಯಾಕೆ ನಡುಕ್ತಾ ಇದ್ದೀರಾ? ಅದು ನಾನು ಯಾಕೆ ನಡುಕ್ತಿದ್ದೀನಿ? ಭಯ ಆಗ್ತಿದ್ಯಾ? ಹೇಯ್ ಚಿಚಿ, ನನಗೆ ಯಾಕೆ ಭಯ? ತಪ್ಪು ಮಾಡಿದ್ಮೇಲೆ ಭಯ ಪಡ್ಲೇಬೇಕು ಅತ್ತೆ. ಯಾಕಂದ್ರೆ ನನ್ನ ಕೈಯಲ್ಲಿರೋ ಆರತಿನ ವಿಶಾಲಾಕ್ಷಿ ಅಮ್ಮನವ್ರಿಗೆ ಪೂಜೆ ಮಾಡಿ ತಗೊಂಡ್ ಬಂದಿದ್ದೀನಿ. ಆರತಿ ತಗೊಳ್ದೆ ಕೈ ಹಿಂದಕ್ಕೆ ತಗೊಂಡ್ರೆ
ಖಂಡಿತ ನಯನಿಗೆ ಡೌಟ್ ಬರುತ್ತೆ. ಹೇಗಾದರೂ ಮ್ಯಾನೇಜ್ ಮಾಡಬೇಕು. ನಿನ್ ಕೈ ಕೂಡ ನಡ್ಗೋಕ್ ಶುರು ಆಯ್ತಲ್ಲೇ. ಅತ್ತೆ ನೋಡಿ, ನನ್ ಕೈ ಕೂಡ ನಡ್ಗಕ್ ಶುರು ಆಯ್ತೇನೋ. ಆರ್ತಿ ತಟ್ಟೆ ಕೆಳಗ್ ಬೀಳಿಸ್ಬಿಡ್ತೀಯ ಅಕ್ಕ, ಅದಿಲ್ ಕೊಡು. ತಗೋ ನೈನಿ. ಅದ್ಗೆ ಆರ್ಸಿ ಆರಸ್ರಿ. ಮಾಮ್ ಮಾಮ್ ಅತ್ತೆ ನೀರ್ ತಗೊಂಬನ್ನಿ ಯಜಮಾನ್ರೆ. ಏನ್ ನೋಡ್ತಿದ್ಯಾ? ಬೆಂಕಿ ಮೊದ್ಲು ಆರ್ಸು. ಏಯ್, ಕೈಯಲ್ಲಿ ಹೊಡಿಬೇಡ್ವಾ? ಅಯ್ಯ, ಬೆಂಕಿ ಆರಿಸ್ಬೇಕಲ್ವಾ ಮಾಮ್? ಕೈ ಕ್ರೀಮ್ ಕ್ರೀಮ್ ಕ್ರೀಮ್. ಓಂ ಓಂ ಹ್ರೀಂ ಸ್ವಾಹ ವಿದ್ಮಹಿ ಸ್ಮಶಾನವಾಸಿನ್ಯೇ ಧೀಮಹಿ. ಅಕ್ಕ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆಯಾ? ಒಂದ್ ನಿಮಿಷ ಸುಮ್ನೆ ಇರ್ರಿ, ನನ್ಗೂ ಕೂಡ ಭಯ ಆಗ್ತಿದೆ. ಕೈ ಸುಟ್ರೆ ನಗ್ತಿದಾರಲ್ಲ. ಸುಟ್ರೆ ಹಾಯಾಗಿರತ್ತ ಯಾರಿಗಾದ್ರೂ? ಇಲ್ಲಿದೆ. ಈಗ ಇದೆ ಹಾಯಾಗಿ. ಇವೇನ್ ಮಾಮ್ ನೀವು ಕೈಗೆ ಬೆಂಕಿ ಹತ್ಕೊಂತು ಅಂತ ಒದ್ದಾಡ್ತೀರಾ ಅಂತ ಅನ್ಕೊಂಡ್ರೆ ಏನೂ ಆಗದೆ ಇರೋ ರೀತಿಲಿ ನಗ್ತಾ ಇದ್ದೀರಾ. ಅಚಾನಕ್ ಆಗಿ ಆದ್ರೂ ಕೂಡ ಯಾರನ್ನು ಅಂದು ಪ್ರಯೋಜನ ಇಲ್ಲ ವಿಶಾಲ್. ಆರ್ತಿ ತಟ್ಟೆನ ಬೀಳ್ಸಿದ್ದು ಹಾಸಿನಿ ಅಕ್ಕ ಅಲ್ವಾ? ಅದಲ್ಲ, ಆರ್ತಿ ತಟ್ಟೆನ ತಗೊಳ್ಳೋ ಟೈಮಲ್ಲಿ ಗಾಯತ್ರಿ ಕೈ ತಗಲ್ತು, ಅದರಿಂದ ಹೀಗಾಯ್ತಷ್ಟೇ. ಗ್ಲೌಸ್ ಸುಟ್ಟೋಯ್ತಾ ಮಾಮ್? ಸುಟ್ಟು ಹೋಗಿ ಚೂರ್ ಚೂರಾಗೋಯ್ತು ವಲ್ಲಭ. ಈಗ ನಿಮ್ಮ ಬಲ್ಗೈನ ಹೊರಗೆ ತೆಗಿಬೋದಲ್ವಾ ಅತ್ತೆ? ತೆಗಿಬೇಕಲ್ವಾ? ಹೀಗೆ ನೀರಿನ ಬಿಂದಿಗೆಲಿ ಕೈ ಎಷ್ಟೊತ್ತು ಅಂತ ಇಡಕ್ಕಾಗತ್ತೆ? ತೆಗಿರಿ ನೋಡೋಣ.
ನೋಡು. ಅಯ್ಯಪ್ಪ, ಏನಕ್ಕ ಅದು? ಅತ್ತಿಗೆ ಕೈಗೆ ಏನ್ ಸುತ್ಕೊಂಡಿದೆ? ಹಾವು ಬಿಟ್ಟಿರೋ ಪೊರೆ ಬಿಂದಿಗೆಲಿತ್ತ? ನಾನು ಕೂಡ ಅದು ನೋಡ್ಲಿಲ್ಲ. ಒಳ್ಳೆ ಕೆಲ್ಸನೇ ಮಾಡ್ದೆ ಕಂದ. ಚಿಕ್ಕ ಮಗು ಗಾಯತ್ರಿ ಗೊತ್ತಿಲ್ದೆ ಮಾಡಿದ ಕೆಲ್ಸಕ್ಕೆ ಬೆಂಕಿಲ್ ಕೈ ಸುಟ್ಟಾಗ ನೀನ್ ತಗೊಂಡ್ ಬಂದ ನೀರಿನ ಬಿಂದಿಗೆಲಿ ನಾನ್ ಕೈ ಇಟ್ರೂ ಕೂಡ ಆಮೇಲೆ ಈ ಕೈಗೆ ಗ್ಲೌಸ್ ಹಾಕೋದು ಹೇಗೆ ಅಂತ ಅನ್ಕೊಂಡೆ. ಅದೃಷ್ಟವಶಾತ್ ಪೊರೆನೇ ಸಿಕ್ಬಿಡ್ತು. ಬಿಂದಿಗೆ ಒಳಗಡೆ ಅದು ಕೈಗೆ ಸುತ್ಕೋತಾ ಇದ್ರೆ ಎಷ್ಟು ಹಾಯಾಗಿತ್ತು ಗೊತ್ತಾ? ಯಾರೂ ಆತಂಕ ಪಡ್ಬೇಡಿ, ನನ್ನ ಕೈಗೆ ಏನೂ ಆಗಿಲ್ಲ. ಮಾಮ್, ಈ ಫೈಲ್ ನೋಡಲ್ವಾ? ರೂಮ್ಗೆ ಹೋಗಿದ್ದಾರೆ, ಅಲ್ಲಿ ಹೋಗಿ ನೋಡ್ಕೋತಾರೆ ಬಿಡಿ. ಹಾವಿನ ಪೊರೆ ಕೈಗೆ ಬ್ಯಾಂಡೇಜ್ ತರ ಸುತ್ಕೋತು. ಇಂಟ್ರೆಸ್ಟಿಂಗ್. ಮಾಮ್, ಬೇರೆ ಗ್ಲೌಸ್ ತಗೊಂಡ್ ಬಂದಿದ್ದೀನಿ, ಹಾಕೊಳ್ಳಿ. ಸ್ವಲ್ಪ ಹೊತ್ತಾದ್ಮೇಲೆ ಹಾಕೋತೀನೋ, ತೊಂದರೆ ಏನಿಲ್ಲ. ಅಯ್ಯೋ, ತಿನ್ನೋದಕ್ಕೆ ರೈಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಹಾಕೊಳ್ಳೋಕೆ ಗ್ಲೌಸ್ ಇರಬೇಕು ಅಂತ ಹೇಳಿದ್ ನೀವೇ. ಇವಾಗ ಬೇಡ ಅಂತಿದ್ದೀರಲ್ಲ ಮಾಮ್, ತಗೊಳ್ಳಿ, ಹಾಕೊಳ್ಳಿ. ಮಾಮ್, ಇವತ್ತು ನನ್ನ ಅದೃಷ್ಟ ಚೆನ್ನಾಗಿದ್ದಿದ್ದಕ್ಕೆ ಬಿಂದಿಗೆಲಿ ಪೊರೆ ಸಿಕ್ತು ವಲ್ಲಭ. ಇಲ್ಲ ಅಂದ್ರೆ ಈ ಕೈಯನ್ನ ಎಲ್ರೂ ನೋಡ್ಬಿಡ್ತಿದ್ರು. ಏನಿದೆ ಮಾಮ್ ಕೈಯಲ್ಲಿ? ನೀವೇನಾದರೂ ಹೇಳಿದ್ರೇನೆ ನಂಗೆ ಸರಿಯಾಗಿ ಅರ್ಥ ಆಗಲ್ಲ. ಅಂಥದ್ರಲ್ಲಿ ಸ್ಮೈಲ್ ಕೊಟ್ರೆ ಎಲ್ಲ ಅರ್ಥ ಆಗುತ್ತೆ ಮಾಮ್. ವಲ್ಲಭ, ಇವತ್ತಿನ ದಿನ ನಾನು ಇಷ್ಟೊಂದು ರಿಚ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಈ ಕೈ. ನಾನು ಅನ್ಕೊಂಡಿದ್ದ ಕೆಲಸ ಎಲ್ಲ ಆಗ್ತಾ ಇದೆ ಅಂತಂದ್ರೆ ಕಾರಣ ಈ ಕೈಯೇ. ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗೋದಿಕ್ಕೆ ಕಾರಣ ಆ ಕೈ ಅಂತ ಅರ್ಥ ಆಯ್ತು ಮಾಮ್. ಅಯ್ಯೋ, ನೀವು ಆ ಥರ ಹೇಳ್ತಿರ್ಬೇಕಾದ್ರೆ ಆ ವಿಶಾಲ್ ಮತ್ತ ನೈನಿ ಕೇಳ್ದಾಗ ತೋರಿಸ್ದೇನೆ ಯಾಕೆ ಕೋಪ ಮಾಡ್ಕೋತಾ ಇದ್ರಿ? ಅವ್ರು ನೋಡಿದ್ರು ಅಂದ್ರೆ ನಾನು ಏನ್ ಮಾಡ್ದೆ, ಇಲ್ಲಿಗೆ ಹೇಗ್ ಬಂದೆ ಅಂತ ಕಂಡು ಹಿಡ್ದು ಬಿಡ್ತಾರೆ. ಏನ್ ಮಾಡಿದ್ರು, ಏನ್ ನಡೀತು ಅಂತ ಮಗ ನನಗೆ ಹೇಳಲಿಲ್ಲ ಅಂದ್ರೆ ಹೇಗೆ ಮಾಮ್? ಓ, ನಿಮ್ಗೆ ಯಾಮಾರಿಸಿ ನಿಮ್ಗಿಂತ ದೊಡ್ಡ ಮನುಷ್ಯ ಆಗೋಗ್ತೀನಿ ಅಂತಾನೆ? ವಲ್ಲಭ, ನಾನ್ ಮಾಡ್ದ ಹಾಗೆ ಮಾಡ್ಬೋದು ಅಂತ ನಿನ್ ಕನ್ಸಲ್ಲೂ ಅಂದ್ಕೋಬೇಡ. ಯಾಕೆ ಅಂದ್ರೆ ಅದರಿಂದ ತುಂಬಾ ತೊಂದರೆ ಇದೆ. ಮತ್ತೆ ನೀವ್ಯಾಕೆ ರಿಸ್ಕ್ ತಗೊಂಡ್ರಿ ಮಾಮ್? ನನಗೋಸ್ಕರ, ಅದೇ ಸ್ವಾರ್ಥ. ಆಮೇಲೆ ನಿನಗೋಸ್ಕರ, ಅದು ಅವಶ್ಯಕ. ನಮ್ಗೋಸ್ಕರ ಅಂತಿದ್ದೀರಾ? ಇವತ್ತವರೆಗೂ ಏನ್ ಮಾಡಿದ್ದೀರಾ ಮಾಮ್? ನನ್ನಲ್ಲಿ ಶಕ್ತಿ ಇರೋವರೆಗೂ ಕೂಡಿಡ್ತೀನಿ. ಅದಾದ್ಮೇಲೆ ನೀನು
ಚಕ್ರವರ್ತಿಯಾಗಿ ಬದುಕ್ತೀಯ ವಲ್ಲಭ. ಮತ್ತೆ ವಿಕ್ರಾಂತ್ ಕತೆ